ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು? ಸ್ಟಾಟಿಸ್ಟಿಕ್ಸ್ ಅನ್ನ ನೋಡಿದಾಗ ನರೇಂದ್ರ ಮೋದಿ ಅವರು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ದಾರೆ. ಐದರ್ ಶಸ್ತ್ರದಿಂದ ಗೆಲ್ಬಹುದು ಅಥವಾ ಶಾಸ್ತ್ರದಿಂದ ಗೆಲ್ಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಲ್ಪ ಚೆನ್ನಾಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಮೋದಿ ಹ್ಯಾಸ್ ಟು ಕಂಟಿನ್ಯೂ. ನರೇಂದ್ರ ಮೋದಿನ ಆಯ್ಕೆ ಆಗ್ಬೇಕು. ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ ದುಡ್ಡು ಮಾಡೋರು ನಾವು ದುಡ್ಡು ಮಾಡೋಣ ಅಂತ ಕಾಂಗ್ರೆಸ್ ಅವರು ದುಡ್ಡು ಮಾಡ್ತಾ ಇದ್ದಾರೆ ಅಷ್ಟೇ. ಕಮಿಂಗ್ ಟು ರಾಹುಲ್ ಗಾಂಧಿ, ಈಸ್ ನಾಟ್ ಅ ಪೊಟೆನ್ಶಿಯಲ್ ಕ್ಯಾಂಡಿಡೇಟ್ ಫಾರ್ ಬಿಕಮಿಂಗ್ ದ ಪ್ರೈಮ್ ಮಿನಿಸ್ಟರ್. ನಾನ್ ಶಶಿ ತರೂರ್ ಸಪೋರ್ಟರ್. ಸೊ ಭಾಷೆ ಒಂದನ್ನ ಬಿಟ್ರೆ ಅವ್ರಿಗೆ ಕನೆಕ್ಟ್ ಆಗ್ಬೋದು, ಜಾಸ್ತಿ ಜನ ಕನೆಕ್ಟ್ ಆಗ್ಬೋದು. ಡೆವಲಪ್ಮೆಂಟ್ಸ್ ತುಂಬಾ ಜಾಸ್ತಿ ಆಗಿದೆ. ನೀವು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನೋಡಬಹುದು. ಕಾಂಗ್ರೆಸ್ ಅಧಿಕಾರ ಯಾವಾಗ ಬರ್ತಾರೆ, ಸರ್ಕಾರ ಬಂದ್ರೆ ಯಾವ ಫಂಡ್ಸ್ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗಬಹುದು ನಮಗೆ. ಸಿದ್ದರಾಮಯ್ಯನವರು ಇನ್ನ ಇಂಪ್ರೂವ್ಮೆಂಟ್ಸ್ ಮಾಡಬಹುದು ಅಂತ ಹೇಳ್ತಿದ್ರೆ ಶಕ್ತಿ ಯೋಜನೆ ಅದು ಓಕೆ. ವುಮೆನ್ ಎಂಪವರ್ಮೆಂಟ್ ಬೇಕೇ ಬೇಕು ನಮ್ಮ ರಾಜ್ಯಕ್ಕೆ. ಎಸ್ ವೀಕ್ಷಕರೇ, ಲೋಕಸಭಾ ಚುನಾವಣೆಯಲ್ಲಿ ಯಾವೊಂದು ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಪ್ರಧಾನಿ ಆಗಬೇಕು, ಈ ಬಗ್ಗೆ ನಮ್ಮ ಯುವ ಮತದಾರರನ್ನ ಅಂತಂದ್ರೆ ವಿದ್ಯಾರ್ಥಿಗಳನ್ನ ಕೇಳೋಣ. ಏನು ಹೇಳ್ತಾರೆ ಅಂತ, ರಾಜಕಾರಣದ ಬಗ್ಗೆ, ರಾಜಕೀಯ ವ್ಯಕ್ತಿಗಳ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಅವರನ್ನೇ ಕೇಳೋಣ. ಹಾಯ್, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ಪ್ರಧಾನಮಂತ್ರಿಯಾಗಿ ಇವಾಗ ಸದ್ಯಕ್ಕೆ ನೋಡಿದಾಗ ನಾವು ಸ್ಟಾಟಿಸ್ಟಿಕ್ಸ್ ಅನ್ನ ನೋಡಿದಾಗ ನರೇಂದ್ರ ಮೋದಿ ಅವರು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ದಾರೆ. ಐ ಆಮ್ ನಾಟ್ ಸಪೋರ್ಟಿಂಗ್ ಎನಿ ಪೊಲಿಟಿಕಲ್ ಪಾರ್ಟಿ, ಬಟ್ just based on the statistics, Modi is doing really good. Okay. Prime Minister Narendra Modi. So I think he has to be continuing to the next elections as well. ಫೈನ್. ಸೊ ಮತ್ತೆ ನರೇಂದ್ರ ಮೋದಿ ಅವರು ಬೇಕು ಅಂತಿದ್ದೀರಾ. ರಾಹುಲ್ ಗಾಂಧಿ ಅವರು ಒಬ್ರು ಯುವ ಶಕ್ತಿ ಅಂತ ನೋಡೋದಾದ್ರೆ ಅವ್ರಿಗೊಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ ಪ್ರಧಾನಮಂತ್ರಿಯಾಗಿ? ಎನಿ ನೇಷನ್, ಯಾವುದೇ ನೇಷನ್ ಆಗಿರಲಿ, ಐದರ್ ಶಸ್ತ್ರದಿಂದ ಗೆಲ್ಬೋದು ಅಥವಾ ಶಾಸ್ತ್ರದಿಂದ ಗೆಲ್ಬೋದು. ಸೊ ಶಸ್ತ್ರದಿಂದ ಗೆಲ್ಲಕ್ಕೆ ನಾವು ಎರಡರಲ್ಲೂ ಸಿದ್ಧರಾಗಿದ್ದೀವಿ. ಸೊ ಅದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಲ್ಪ ಚೆನ್ನಾಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ವರ್ಲ್ಡ್ ಪ್ಲಾಟ್ಫಾರ್ಮಲ್ಲಿ, ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮಲ್ಲಿ. ಸೊ ಅದ್ ಮಟ್ಟಿಗೆ ನಾವು ನೋಡಿದಾಗ ಮೋದಿ ಹ್ಯಾಸ್ ಟು ಕಂಟಿನ್ಯೂ. ಕಮಿಂಗ್ ಟು ರಾಹುಲ್ ಗಾಂಧಿ, ವಿ ಹ್ಯಾವ್ ಸೀನ್ ಇನ್ ಹಿಸ್ ಪಾರ್ಲಿಮೆಂಟ್ ಸ್ಪೀಚಸ್ ಅಂಡ್ ಆಲ್, he is not a potential candidate for becoming the prime minister of the country. Any other congressman, if taking the position, it's fine. ಅವ್ರು ತಗೊಳ್ಬಹುದು ಅಂತ ಹೇಳ್ತೀನಿ. ಆ ಥರ ಏನಾದರೂ ಇದ್ರೆ ಯಾರಾಗ್ಬೋದು ಆ ಕಡೆಯಿಂದ, ಕಾಂಗ್ರೆಸ್ ಇಂದ? ನನ್ನ ಪ್ರಕಾರ ಇಂಡಿಯಾ ಇವಾಗ ಇರೋದು ಗ್ರೋತ್ ಸ್ಟೇಜಲ್ಲಿ. ಸೊ ಅದಕ್ಕೋಸ್ಕರ ಯಾವುದಾದ್ರೂ ಪ್ರಧಾನಿ ಆಯ್ಕೆ ಆಗಬೇಕಂದ್ರೆ ಕಾಂಗ್ರೆಸ್ ಇಂದ ಅಂತ ಬಂದಾಗ ನಾನು ಶಶಿ ತರೂರ್ ಸಪೋರ್ಟರು. ಅವರಿಂದ ನಾನು ತುಂಬ ಪ್ರಭಾವಿತ ಆಗಿದ್ದೀನಿ. ಸೊ ಹಿಸ್ಟ್ರಿ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ಅವ್ರಿಗೆ ನಮ್ಮ ಹಿಸ್ಟ್ರಿ ಗೊತ್ತು, ನಮ್ಮ ಕಲ್ಚರ್ ಗೊತ್ತು, ನಮ್ಮ ಸಂಸ್ಕೃತಿ ಹೇಗಿದೆ ಅಂತ ಗೊತ್ತಿದೆ. ಸೊ ಅವರು ಒಂದು ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಆಗ್ಬೋದು. ಇನ್ನೊಂದು ಭಾಷೆ ಅಂತ ಬಂದಾಗ ಅವರು ಜಾಸ್ತಿ ಇಂಗ್ಲೀಷ್ ಭಾಷೆ ಮಾತಾಡೋದ್ರಿಂದ ಯಾರೂ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಆಯ್ಕೆ ಮಾಡ್ತಾ ಇಲ್ಲ ನಂದು ಒಪಿನಿಯನ್ ಹೇಳ್ತೀನಿ ಅಷ್ಟೇ. ಅಲ್ಲ, ನಿಮ್ಮ ಆಯ್ಕೆ ಯಾರು? ಇನ್ ಕೇಸ್ ರಾಹುಲ್ ಗಾಂಧಿ ಅಲ್ಲ ಅಂದರೆ ಕಾಂಗ್ರೆಸ್ ಗೌರ್ಮೆಂಟಿಂದ ಯಾರು, ಅಥವಾ INDI ಅನ್ನುವ ಮೈತ್ರಿಕೂಟದಿಂದ ಯಾರು ನಿಮ್ಮ ಆಯ್ಕೆ? ಅದೇ ಶಶಿ ತರೂರ್ ಅಂತಾನೆ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಅವರೇ ಇರೋದು. ಅವ್ರು ಆಯ್ಕೆ ಆಗ್ಬೋದು. ಇಲ್ಲಾಂದರೆ ಶಶಿ ತರೂರ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದ್ರಿಂದ ಜಾಸ್ತಿ ಜನ ಅವ್ರಿಗೆ ಆಗ್ತಿಲ್ಲ, ಸೊ ಕನೆಕ್ಟ್ ಆಗ್ತಿಲ್ಲ. ಸೊ ಭಾಷೆ ಒಂದನ್ನು ಬಿಟ್ಟರೆ ಅವ್ರಿಗೆ ಕನೆಕ್ಟ್ ಆಗ್ಬೋದು, ಜಾಸ್ತಿ ಜನ ಕನೆಕ್ಟ್ ಆಗ್ಬೋದು. ನಿಮ್ಮ ಪ್ರಕಾರ ಶಶಿ ತರೂರ್. ಓಕೆ, ಫೈನ್. ಈಗ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಅವಧಿಯಲ್ಲಿ ನೀವು ಕಂಡಿರುವ ಅಭಿವೃದ್ಧಿಗಳು? ಡೆವಲಪ್ಮೆಂಟ್ಸ್ ತುಂಬ ಜಾಸ್ತಿ ಆಗಿದೆ. ನೀವು ಇನ್ಫ್ರಾಸ್ಟ್ರಕ್ಚರಲ್ಲಿ ನೋಡ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಡೇಟಾನ ನೋಡ್ಬೋದು. 2016 ಆಗಿರೋ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ ಬಂದಾಗ. ಮುಂಚೆ ಎಲ್ಲ ನಾವೇ ನೋಡ್ತಾ ಇದ್ವಿ, ಹಾಸ್ಪಿಟಲ್ಸ್ ವ್ಯವಸ್ಥೆ ನೋಡಬೇಕಾಗಿತ್ತು. ನೀವು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ನೇ ಇದ್ದಾಗ ಎಷ್ಟೊಂದು ಅಲ್ಲಿ ಇರುವ ಇನ್ಫ್ರಾಸ್ಟ್ರಕ್ಚರೇ ಸ್ವಲ್ಪ ಬೇರೆ ಬೇರೆದಿತ್ತು. ಸೊ ಇವಾಗ ಅವರು ಇನ್ಫ್ರಾಸ್ಟ್ರಕ್ಚರಲ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಸೊ ಅದಕ್ಕೋಸ್ಕರ ಅವರು ಅದು ಮಾಡ್ತಿದ್ದಾರೆ. ಫೈನ್. ಓಕೆ, ಈಗ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಬರೋದಾದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ, ಹಾಗೆಯೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಸ್ಟೇಟ್ ಆಡಳಿತ ಬಂದಾಗ ಯಾರು ಆಯ್ಕೆ ಆಗ್ಬೇಕಂತನಾ? ಅಲ್ಲ, ಈಗ ಆಲ್ರೆಡಿ ಇದ್ದಾರೆ. ಸೊ ಇವರ ಒಂದು ಆಡಳಿತ ವೈಖರಿ ಬಗ್ಗೆ? ಸಿದ್ದರಾಮಯ್ಯನವರು ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಅವರು ಎಜುಕೇಷನ್ ಸಪೋರ್ಟ್ ಜಾಸ್ತಿ ಮಾಡ್ತಾರೆ. ಸಿದ್ದರಾಮಯ್ಯ ಬಂದಾಗ ಕಾಂಗ್ರೆಸ್ ಅಧಿಕಾರ ಯಾವಾಗ ಬರ್ತಾರೆ, ನಾವೇ ನಮ್ಮ ಸರ್ಕಾರಿ ಕಾಲೇಜ್ ಇರೋದ್ರಿಂದ ನಾವು ಕಂಡುಹಿಡ್ಬೋದು ಅದನ್ನ ಡೆವಲಪ್ಮೆಂಟ್ಸ್ ಹೇಗಾಗುತ್ತೆ ಅಂತ. ಯಾವ ಸರ್ಕಾರ ಬಂದರೆ ಯಾವ ಫಂಡ್ಸ್ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗ್ಬೋದು ನಮಗೆ. ಸೊ ಅದಕ್ಕೋಸ್ಕರ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಇಸ್ ಸಪೋರ್ಟಿಂಗ್ ಎಜುಕೇಷನ್. ಕಾಂಗ್ರೆಸ್ ಇಸ್ ಆಲ್ಸೋ ಡೂಯಿಂಗ್ ಫೈನ್ ಇನ್ ಕರ್ನಾಟಕ ಅಂತ ಬಂದಾಗ. ಸೊ ಡೆವಲಪ್ಮೆಂಟ್ ಇದೆ. ಪರ್ಟಿಕ್ಯುಲರ್ ಆಗಿ CM ಬಗ್ಗೆ ಹೇಳೋದಾದ್ರೆ, ಸಿದ್ದರಾಮಯ್ಯನವ್ರ ಬಗ್ಗೆ? ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಅಷ್ಟೊಂದು, ಆ್ಯಸ್ ಅ CM he is doing really good. ಅಡ್ಮಿನಿಸ್ಟ್ರೇಷನ್ ಬಂದಾಗ, ಎಜುಕೇಷನಲ್ ಡೆವಲಪ್ಮೆಂಟ್ ಬಂದಾಗ ಚೆನ್ನಾಗಿ ಮಾಡ್ತಿದ್ದಾರೆ. ಏನಕ್ಕೆಂದರೆ ಅವರು ಕೂಡ ಒಂದು ಆ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ. ಸೊ he is very much he is knowing what is the country situation ಅಂತ ಹೇಳ್ಬಿಟ್ಟು ಅವರು ಜಾಸ್ತಿ ಎಜುಕೇಷನನ್ನು ಸಪೋರ್ಟ್ ಮಾಡ್ತಾರೆ. ಇನ್ನು ಅವರು ಆಡಳಿತ ಬಂದಾಗ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನು ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ನಾಟ್ ಆನ್ ಅ ಪೊಲಿಟಿಕಲ್ ಅಫಿಲಿಯೇಷನ್ಸ್, ಸಿಂಪ್ಲಿ ಸಜೆಷನ್ಸ್, ನಾಟ್ ಎನ್ ಒಪಿನಿಯನ್. ಸೊ ಈಗ ಕಾಂಗ್ರೆಸ್ನ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಒಂದು ಮಹಿಳಾ ಶಕ್ತಿ
ಶಕ್ತೀಕರಣ ಅದಿದೆ, ಫ್ರೀ ಬಸ್ ಪಾಸ್, ಫ್ರೀ ಬಸ್ ಟಿಕೆಟ್ ಎಲ್ಲ ಮಾಡ್ತಿದ್ದಾರೆ, ಶಕ್ತಿ ಯೋಜನೆ ಅದು ಓಕೆ. ವಿಮೆನ್ ಎಂಪವರ್ಮೆಂಟ್ ಬೇಕೇ ಬೇಕು ನಮ್ಮ ರಾಜ್ಯಕ್ಕೆ. ಸೊ ಅದೊಂದು ಚೆನ್ನಾಗಿದೆ. ಇನ್ನೊಂದು ಅನ್ನಭಾಗ್ಯ ಮತ್ತು ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಅದನ್ನು ಕೂಡ ವಿಮೆನ್ ಸೆಂಟ್ರಿಕ್ ಸ್ಕೀಮ್ಸ್ ಎಲ್ಲ ತರ್ತಿದ್ದಾರೆ. ಸೊ ಓಕೆ ಅನಿಸ್ತದೆ. ಜ್ಯೋತಿ ಏನೋ ಒಂದು ವಿದ್ಯುತ್ ಉಚಿತ ಇದೆ ಅಲ್ಲ, ವಿದ್ಯುತ್ ಉಚಿತ ಅದ್ರ ಬಗ್ಗೆ ವಿವಾದ ಜಾಸ್ತಿ ನಡೀತಾ ಇದೆ. ಬೇರೆದ್ದು ಲೈಕ್ ಜನ ಜಾಸ್ತಿ ಯೂಸ್ ಮಾಡ್ತಾರೆ ಇದು ಅದು ಅಂತ ಹೇಳ್ಬಿಟ್ಟು. ಸೊ ಅದೊಂದು ಸ್ವಲ್ಪ ಮಾಡಬಾರ್ದಾಗಿತ್ತು. ಫಿರ್ ಬಿ ಓಕೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಫೈನಲ್ ಒಂದು ಕನ್ಕ್ಲೂಷನ್ ಬಂದು ಅಂದರೆ ಮಹಿಳಾ ಸಬಲೀಕರಣಕ್ಕಾಗಿ ಮಾಡಿರುವಂಥದ್ದು ಹಾಗೇನೇ ಬಡವರಿಗಾಗಿ ಮಾಡಿರುವಂಥದ್ದು ಎರಡಕ್ಕೂ ಅನುಕೂಲ ಆಗ್ತಿದೆಯಾ? ಅಂದರೆ ಎರಡು ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆಯಾ? ಹಿಂದೆ ಸರ್ಕಾರ ನಾವು ನೋಡಿದಾಗ ಅಷ್ಟೊಂದು ಮಹಿಳಾ ಸಬಲೀಕರಣ ಮತ್ತು ವುಮೆನ್ ಸೆಂಟ್ರಿಕ್ ಸ್ಕೀಮ್ಸನ್ನು ಜಾರಿ ಮಾಡ್ತಾ ಇರಲಿಲ್ಲ. ಸೊ ಈ ಸರ್ಕಾರ ಅದು ಮಾಡ್ತಿದೆ ಅಂದರೆ ಸಮ್ವೇರ್ ಅದು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಹೇಳಿಬಿಟ್ಟು. ಇನ್ನು ಮಹಿಳಾ ಸಶಕ್ತೀಕರಣ ಅನ್ನೋದು ಇನ್ನೂ ಜಾಸ್ತಿ ಆಗಬೇಕು. ಸಮಾಜದ ಒಂದು ವ್ಯವಸ್ಥೆಯನ್ನು ಇದು ಮಾಡಬೇಕು. ಸೈಕಲಾಜಿಕಲ್ ಡೆವಲಪ್ಮೆಂಟ್ ಅಂತಲೂ ಇರುತ್ತೆ, ಅದನ್ನು ಇದಾಗಬೇಕು. ಫಸ್ಟು ಸೈಕಲಾಜಿಕಲಿ ನಾವು ಅದು ಕ್ರಿಯೇಟ್ ಮಾಡಿದಾಗ ಆವಾಗ ಸೋಷಲಿ ಡೆವಲಪ್ ಆಗುತ್ತೆ, ಆವಾಗ ಎಕನಾಮಿಕಲಿ ಡೆವಲಪ್ ಆಗುತ್ತೆ. ಸೊ ಅದು ಹೇಳ್ತೀನಿ. ಸೊ ಈಗ ಗೌರ್ಮೆಂಟ್ ಆಯಿತು, ಈಗ ಅಪೋಸಿಷನ್ ಪಾರ್ಟಿ ಬಗ್ಗೆ ಏನಾದರೂ ಹೇಳ್ತೀರಾ? BJP ಅಪೋಸಿಷನ್ ಪಾರ್ಟಿ ಅಂದರೆ ಒಂದು ರಾಜ್ಯದಲ್ಲಿ ಗೊತ್ತಿರ್ಬೋದು ನಿಮಗೆ, ರಾಜ್ಯದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ರಾಜಕಾರಣದಲ್ಲಿ ಒಂದು ಅಪೋಸಿಷನ್ ಪಾರ್ಟಿ ಗಟ್ಟಿಯಾಗಿರಬೇಕು, ಆ ಸರ್ಕಾರ ನೀಟಾಗಿ ನಡ್ಕೊಂಡು ಹೋಗ್ಬೇಕು ಅಂದರೆ. ಸೊ ಆ ಬಗ್ಗೆ ಏನಾದ್ರು? ಸೊ ಅಪೋಸಿಷನ್ ಅನ್ನೋದು ಇರಲೇಬೇಕು, ಯಾವುದೇ ಇದಿರಲಿ. ಸೊ ಅಪೋಸಿಷನ್ ಅಂದಿದ್ದಾಗ ವೆನ್ ಅಪೋಸಿಷನ್ ಇಸ್ ಸ್ಟ್ರಾಂಗ್, ನಮಗೆ ಒಂದು ಇದಿರುತ್ತೆ. ನಮ್ಮ ಕಂಟ್ರಿ ಡೆಮೋಕ್ರಸಿ ಇರೋದ್ರಿಂದ ನಮಗೂ ಒಂದು ಇದಿರಬೇಕು. ಅದೇ ಸರ್ಕಾರ ನಡೀತಿದೆ ಅಂದರೆ ವೆನ್ ಒನ್ ಮ್ಯಾನ್ ಇಸ್ ಸ್ಟ್ರಾಂಗ್, another man is weak, obviously we will go for the stronger man. So if two parties are competing with each other, economics ಅಲ್ಲೂ ಒಂದು ಟರ್ಮ್ ಇದೆ, ಯಾವಾಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಆವಾಗ ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಪ್ರಕಾರ ನಾವು ನೋಡಿದಾಗ ಎರಡು ಸರ್ಕಾರ ಕಾಂಪಿಟೇಟ್ ಮಾಡಿದರೆ ಏನಾದರೂ ಒಂದು ಒಳ್ಳೆ ಕನ್ಕ್ಲೂಷನ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಅಪೋಸಿಷನ್ ಇರಲೇಬೇಕು. ಸ್ಟ್ರಾಂಗ್ ಅಪೋಸಿಷನ್ ಇದೆ ನಮ್ಮ ಸರ್ಕಾರದಲ್ಲೂ. ಇಂಡಿಯಾ ಇಸ್ ವೆರಿ ಫಾರ್ಚುನೇಟ್ ದಟ್ ಅದಕ್ಕೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಸೊ ಓವರಾಲ್ ಎಲ್ಲವನ್ನು ನೋಡಿದಾಗ ರಾಜ್ಯ ಸರ್ಕಾರದಿಂದ ಮತ್ತು ಒಂದು ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು, ವಿಶೇಷವಾಗಿ ಯುವಕರಿಗೆ ಯಾವ ರೀತಿಯಾದಂಥ ಒಂದು ಉತ್ತೇಜನ ನೀಡಬೇಕು ಅಂತ ಎಸ್ಪೆಷಲಿ ಹೇಳಿದಾಗ ಮೆರಿಟೋಕ್ರಸಿಯನ್ನು ನಮ್ಮ ಕಂಟ್ರಿಯಲ್ಲಿ ಜಾಸ್ತಿ ಪ್ರಮೋಟ್ ಮಾಡಬೇಕು. ಯಾರು ಅದಕ್ಕೆ ಕಾಬಿಲಾಗಿದ್ದಾರೆ ಅವ್ರಿಗೆ ಕಳಿಸ್ಬೇಕು ಕೆಲಸಕ್ಕೋಸ್ಕರ. ಜಸ್ಟು ಕ್ಯಾಸ್ಟು, ಮತ, ಜಾತಿ ಇದು ಎಲ್ಲ ನೋಡಿಬಿಟ್ಟು ಆಯ್ಕೆ ಮಾಡಬಾರ್ದು. ಮೆರಿಟೋಕ್ರಸಿ ಬೇಸಿಸ್ ಮೇಲೆ ಜನರನ್ನು ಪ್ರಮೋಟ್ ಮಾಡಬೇಕು. ಯಾರಿಗೆ ಅದು ಮಾಡುವ ಶಕ್ತಿ ಇದೆ ಅವ್ರಿಗೆ ಪ್ರಮೋಟ್ ಮಾಡಬೇಕು. ಪೊಲಿಟಿಕ್ಸ್ ಆಗಲಿ, ಎಕನಾಮಿಕ್ಸ್ ಆಗಿರಲಿ, ಯಾವುದೇ ಇದು ಆಗಿರಲಿ, ನಿಮಗೆ ಅದರಲ್ಲಿ ಮೆರಿಟೋಕ್ರಸಿಯನ್ನು ಪ್ರಮೋಟ್ ಮಾಡಬೇಕು ನಮ್ಮ ದೇಶದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೈನ್. ಈಗ ನಿಮಗೆ ಯುವಕರಿಗೆ ಇದೊಂದು ಪ್ರಶ್ನೆ, ಯಾಕೆ ಯುವಕರು ಪೊಲಿಟಿಕ್ಸ್ ಅಂದರೆ ದೂರ ಹೋಗ್ತೀರಾ, ಹಿಂದೆ ಹೋಗ್ಬಿಡ್ತೀರಾ? ಪೊಲಿಟಿಕ್ಸ್ ಇಸ್ ಅ ಕಾಂಪ್ಲೆಕ್ಸ್ ಟಾಪಿಕ್. ಅದರ ಮಾತಾಡೋಕ್ಕೆ ಎಲ್ಲರೂ ಇದು ಮಾಡ್ತಾರೆ. ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಬೇಕು, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್. ಐ ಹ್ಯಾವ್ ನೋ ವ್ಯೂಸ್ ಆನ್ ದ್ಯಾಟ್, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್. ಬಟ್ ಪಾಲಿಟಿಕ್ಸ್ ಅನ್ನೋದು ಐ ಥಿಂಕ್ ಇಫ್ ಯು ಆರ್ ಎಂಪವರಿಂಗ್ ದ ಯೂತ್, ಯು ಹ್ಯಾವ್ ಟು ಬ್ರಿಂಗ್ ಯೂತ್ ಟು ದ ಪಾಲಿಟಿಕ್ಸ್ ಅ ಲಾಟ್. ಸೊ ಆವಾಗ ಒಂದು ನ್ಯೂ ಐಡಿಯಾಸನ್ನು ಕಂಡುಹಿಡ್ಬೋದು. ಯುವ ಶಕ್ತಿಯ ಏನಿದೆ, ಒಂದು ದೇಶ ಬೆಳಿಬೇಕಾದ್ರೆ ಅವರ್ಸ್ ಇಸ್ ದ ಹೈಯೆಸ್ಟ್ ಗ್ರೋಯಿಂಗ್ ಎಕಾನಮಿ, 6.7% ಏನೋ ಗ್ರೋತ್ ಆಗ್ತಿದೆ ನಮ್ಮ ದೇಶ. ಸೊ ಇವಾಗ ನಾವು ಯೂತ್ ಟ್ಯಾಲೆಂಟನ್ನು ಯೂಸ್ ಮಾಡಿಲ್ಲ ಅಂದರೆ ನಮ್ಮ ದೇಶ ಇನ್ನೊಂದು ಇಂಡಸ್ಟ್ರಿಯಲ್ ರೆವಲ್ಯೂಷನನ್ನು ಮಿಸ್ ಮಾಡುತ್ತೆ. ದಟ್ ಈಸ್ AI. ಇನ್ನೊಂದು ರೆವಲ್ಯೂಷನನ್ನು ನಾವು ಮಿಸ್ ಮಾಡ್ಕೊಳ್ತೀವಿ ನಮ್ಮ ಸೆಂಚುರಿದು. ಅದು ಹಿಸ್ಟ್ರಿಯಲ್ಲಿ ಬರೆದಿರ್ತಾರೆ. ಈ ಸಿಚುವೇಷನಲ್ಲಿ ಸರ್ಕಾರ ಇದು ಮಾಡಿಲ್ಲ, ಈ ಸಿಚುವೇಷನಲ್ಲಿ ಅದು ಮಾಡಿಲ್ಲ, ಅದಕ್ಕೋಸ್ಕರ ನಮ್ಮ ದೇಶ ಹಿಂದುಳಿದೆ ಅಂತ. ಆ ಪ್ರಶ್ನೆ ಬರಬಾರ್ದು. ನಾವು ಕಾನ್ಷಿಯಸ್ಲಿ ಅದನ್ನು ಇದು ಮಾಡಬೇಕು ಅಂತ ಹೇಳ್ತೇನೆ. ಎಸ್, ನೀವು ಕಾನ್ಫಿಡೆಂಟ್ಲಿ ಮಾತಾಡ್ತಿದ್ದೀರಾ. ಸೊ ಅದಕ್ಕೆ ಎಲ್ಲರೂ ಈಗ ಉಳಿದಂಥ ಯುವಕರು ಐ ಹೇಟ್ ಪೊಲಿಟಿಕ್ಸ್ ಅನ್ನುವಂಥವ್ರು ಮತ್ತು ಮೊದಲ ಬಾರಿಗೆ ಮತದಾನ ಮಾಡೋಕ್ಕೆ ಹೊರಟಿರೋರು, ಅವರಿಗೆಲ್ಲ ಏನು ಹೇಳ್ತೀರಾ? ಮತದಾನ ಮಾಡಲೇಬೇಕು, ನಮ್ಮ ಹಕ್ಕದು. ರಾಜ್ಯ ನಮಗೆ ಸರ್ಕಾರ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ಎಷ್ಟೊಂದು ಹೋರಾಟಗಳಾಗಿದ್ದಾವೆ. ನಮಗೆ ಸರ್ಕಾರಿ ಕಲಾ ಕಾಲೇಜ್ ಇರೋದ್ರಿಂದ ಎಲ್ಲ ಆರ್ಟ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ ಗೊತ್ತಿದೆ ಎಷ್ಟು ಹೋರಾಟಗಳಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಗಾಂಧೀಜಿಯವರು ಮತ್ತು ಭಗತ್ ಸಿಂಗು, ಬೇರೆ ಬೇರೆ ವಿಚಾರಧಾರೆಯವರು ಇರ್ಬೋದು. ಬಟ್ ಅವರ ಒಪಿನಿಯನ್ ಒಂದೇ ಇತ್ತು, ನಮ್ಮ ದೇಶವನ್ನು ಫ್ರೀಯಾಗಿ ಬಿಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಮತದಾನವನ್ನು ಮಾಡಲೇಬೇಕು. ಮೋರ್ ಯೂತ್ ಶುಡ್ ಕಮ್ ಟು ದ ಪಾಲಿಟಿಕ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಐ ಹೇಟ್ ಪೊಲಿಟಿಕ್ಸ್ ಅನ್ನೋರಿಗೆ ಏನು ಹೇಳ್ತೀರಾ? ಐ ಹೇಟ್ ಪೊಲಿಟಿಕ್ಸ್ ಅನ್ನೋರಿಗೆ they will see the consequences later in their lives. Why, if we have the ability, if we don't come up, we have to face the consequences. ಅಂದರೆ ನಾವೇ ಅಲ್ವಾ ಒಬ್ಬ ಸಮರ್ಥ ನಾಯಕರನ್ನು ಆಯ್ಕೆ ಮಾಡಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತಲ್ವಾ ಯೂತ್ಸ್ ಆಗಿ. ಸೊ ನಾವೇ ಹಿಂದೆ ಉಳಿದ್ಬಿಟ್ರೆ ಹೇಗೆ ಅನ್ನೋದು ಏನು ಹೇಳ್ತೀರಾ? ಸೊ ಅವ್ರಿಗೆ ನಾನು ಇನ್ನೂ ಪ್ರೋತ್ಸಾಹ ಮಾಡ್ತೀನಿ. ಫಸ್ಟು ಪಾಲಿಟಿಕ್ಸ್ ಬಗ್ಗೆ ಜಸ್ಟ್ ಜನರನ್ನು ನೋಡಿಕೊಂಡು, ಜನರನ್ನು ಕೇಳಿಕೊಂಡು ಒಪಿನಿಯನ್ಸ್ ಮಾಡ್ಕೋಬೇಡಿ.
ಯು ಸಿ ವಾಟ್ ಯು ಹ್ಯಾವ್ ಟು ಡೂ. ನೀವು ತಿಳುವಳಿಕೆ ತಗೊಳ್ಳಿ. ಯಾವಾಗ ಹೆಂಗೆ ಸರ್ಕಾರ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು ಫಸ್ಟು. ಹೇಗೆ ನಾವು ಈಗ ಫಾರ್ ಎಕ್ಸಾಂಪಲ್ ಕಾಲೇಜಿಂದನೇ ತಗೊಳ್ಳಾಗ ನಮ್ಮ ಲೆಕ್ಚರರ್ಸ್ ಇರ್ತಾರೆ ಫಸ್ಟು, ಆಮೇಲೆ ಪ್ರಿನ್ಸಿಪಲ್ ಇರ್ತಾರೆ, ಆಮೇಲೆ ಜಾಯಿಂಟ್ ಕಮಿಷನರ್ ಇರ್ತಾರೆ, ಆಮೇಲೆ ಹೈಯರ್ ಕಮಿಷನರ್ ಇರ್ತಾರೆ. ಆವಾಗ ನಮಗೆ ಮೇಲೆ ಯಾರಿದ್ದಾರೆ ಅಂತ ಗೊತ್ತಾಗಿದ್ರೆ ಕೆಳಗಡೆ ಹೇಗೆ ಅದು ವರ್ಕಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಫಸ್ಟ್ ಪೊಲಿಟಿಕ್ಸ್ ಬಗ್ಗೆ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಡಬೇಕು. ಆಮೇಲೆ ಪಾಸಿಟಿವ್ಲಿ ಜಸ್ಟ್ ಆ್ಯಸ್ ಅ ಸಬ್ಜೆಕ್ಟ್ ಅದನ್ನು ಓದಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ಸರ್ ನಮಗೆ ಮತ್ತೆ ನರೇಂದ್ರ ಮೋದಿನೇ ಆಯ್ಕೆ ಆಗಬೇಕಂತ. ಓಕೆ, ನರೇಂದ್ರ ಮೋದಿ ಅವರು ಯಾಕೆ? ಸರ್ ಅವರು ಹೆಚ್ಚಿನ ಕಾಲಾವಧಿಯಲ್ಲಿ ಆಡಳಿತ ಮಾಡೋದ್ರಿಂದ ಅವರೇ ಆಡಳಿತಕ್ಕೆ ಬರಬೇಕಂತ ನಮ್ಮ ಒಪಿನಿಯನ್. ಓಕೆ, ಹಿಂದಿನ 2 ಟರ್ಮ್ಗೆ ಪ್ರಧಾನಿ ಆಗಿದ್ರು ಮತ್ತೆ ಅವರೇ ಆಗಲಿ ಅಂತ. ಮತ್ತೆ ಅವರೇ ಆಗಲಿ ಅಂತ, ದೇಶದ ಭದ್ರತೆಯನ್ನು ಚೆನ್ನಾಗಿ ಕಾಪಾಡ್ತಾರೆ ಅಂತ. ಸೊ ನರೇಂದ್ರ ಮೋದಿ ಆಗಬೇಕು. ಓಕೆ, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದರೆ ಹೇಗೆ, ಅಥವಾ ಆಗಬೇಕಾ ಬೇಡವಾ? ಸರ್ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಏನಂದ್ರೆ ಆಡಳಿತದಲ್ಲಿ ಅವ್ರಿಗೆ ಇದು ಗೊತ್ತಿಲ್ಲ, ಅದರಿಂದ ಪ್ರಧಾನಿ ನರೇಂದ್ರ ಮೋದಿನೇ ಆಗಲಿ ಅಂತ ಅಷ್ಟೇ. ನರೇಂದ್ರ ಮೋದಿನೇ ಆಗಬೇಕು. ಅವ್ರಿಗೆ ಹೆಚ್ಚಿನ ಅನುಭವ ಇದೆಯಲ್ಲ ನರೇಂದ್ರ ಮೋದಿ ಅವ್ರಿಗೆ, ಅದಕ್ಕೆ ಅವರೇ ಆಗಲಿ ಅಂತ. ಸೊ ಈ ಒಂದು 2 ಅವಧಿಯಲ್ಲಿ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ತಾವು ಕಂಡಂತಹ ಡೆವಲಪ್ಮೆಂಟ್ಸ್? ಸರ್ ನಮ್ಮ ಸೈನಿಕರ ಇದಕ್ಕಾಗಲಿ, ನಮ್ಮ ದೇಶದ ಭದ್ರತೆಗಾಗಲಿ, ನಮ್ಮ ದೇಶದಲ್ಲಿ ರೈತರಿಗಾಗಲಿ ಹೆಚ್ಚಿನ ಇದೆಲ್ಲ ಮಾಡಿದ್ದಾರೆ ಅಂತ ನಮ್ಮ ಒಪಿನಿಯನ್. ಓಕೆ, ಸೊ ಹಾಗೆ ಈಗ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ಸರ್ ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ಬೇಕಾದ್ರೆ ಮುಂದೆ ಬಿಜೆಪಿ ಇತ್ತಲ್ಲ, ಬಿಜೆಪಿ ಇತ್ತು, ಹೌದು. ಅವ್ರು ಮಾಡ್ದಂಗೆ ಇವರು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಪೈಪೋಟಿ ನಡೀತಾ ಇದೆ, ಅದು ಬಿಟ್ಟರೆ ಇನ್ನೇನಿಲ್ಲ. ನಾವು ದುಡ್ಡು ಮಾಡಿದ್ವಿ, ಇವಾಗ ಅವರು ದುಡ್ಡು ಮಾಡವ್ರೆ, ನಾವು ದುಡ್ಡು ಮಾಡೋಣ ಅಂತ ಕಾಂಗ್ರೆಸ್ ಅವರು ದುಡ್ಡು ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗೆ ಈಗ ಡೆವಲಪ್ಮೆಂಟ್ಸ್ ವಿಚಾರಕ್ಕೆ ಬರೋದಾದ್ರೆ ಸರ್ ಅಷ್ಟೇನು ಡೆವಲಪ್ಮೆಂಟ್ ಕಂಡಿಲ್ಲ ಸರ್. ಈಗ ನಾವೇ ನೋಡ್ತಾ ಇದ್ದೀವಿ, SSP ದುಡ್ಡು ಬರ್ತಾ ಇಲ್ಲ ಸ್ಟೂಡೆಂಟ್ಸ್ಗೆ. ಪಾಪ ಮೊದಲು ಸೈಕಲ್ಸ್ ಕೊಡ್ತಾಯಿದ್ರು 8ಗೆ, ಈಗ ಸೈಕಲ್ಸ್ ಕೊಡ್ತಾ ಇಲ್ಲ. ಎಲ್ಲ ರಾಜಕೀಯದವರೇ ಎಲ್ಲ ದೋಚ್ತಾ ಇದ್ದಾರೆ ಅಂತ. ಸರಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳ್ತೀವಿ? ಸರ್ ಅವರು ಮುಂದಿನ 5 ವರ್ಷದಲ್ಲಿ ಇದ್ರಲ್ಲ, ಆ ಇದ್ದಲ್ಲಿ ಈಗ ಅವರು ಮಾಡ್ತಾ ಇಲ್ಲ ಸರ್, ಆ ಥರ ಸೇವೆ ಮಾಡ್ತಾ ಇಲ್ಲ. ಅವ್ರ ಒಪಿನಿಯನ್ ಮತ್ತೆ BJP ಬಂದರೆ ಏನಾದರೂ ಚೆನ್ನಾಗಿರುತ್ತೇನೋ ಅಂತ ಹೊಂದಿದೆ ಅಷ್ಟೇ ಒಪಿನಿಯನ್. ಪಂಚ ಯೋಜನೆಗಳು ಏನು ಜಾರಿಯಲ್ಲಿ ಇದೆಯಲ್ಲ, ಗ್ಯಾರಂಟಿ ಯೋಜನೆಗಳು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಸರ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಯಾರಿಗೂ ಆ ಥರ ಸೌಲಭ್ಯ ಯಾರಿಗೂ ವಹಿಸ್ತಾ ಇಲ್ಲ. ಯಾರಿಗೂ ಜನರಿಗೆ ತಲುಪ್ತಾನೆ ಇಲ್ಲ ಸೇವೆಗಳು. ಅದು ಸುಮ್ಮನೆ ಮಾತುಗಷ್ಟೇ ಅವ್ರು ಹೇಳಿರೋ ಒಂದಿದೆ ಅಷ್ಟೇ. ಏನೋ ಅದು ಬಿಟ್ಟರೆ ಸಾರಿಗೆ ಇದೆಯಲ್ಲ, ಈ ಗೌರ್ಮೆಂಟ್ ಸಾರಿಗೆ ಅದು ಮಾತ್ರ ಸ್ವಲ್ಪ ಇದಾಗ್ತಾ ಇದೆ ಅಷ್ಟೇ ಲೇಡೀಸ್ಗೆ. ಅದು ಬಿಟ್ಟರೆ ಯಾವುದು ತಲುಪ್ತಾ ಇಲ್ಲ ಜನಗಳಿಗೆ ಆ ಸೇವೆಗಳು. ಉಚಿತ ಬಸ್ ಸೇವೆ ಮಾತ್ರ ಹೌದು ಇದೆ ಅಂತ. ಯಾಕೆ ಉಳಿದಿದ್ದು ಯಾವುದೋ ಅನುಕೂಲ ಆಗ್ತಿಲ್ವಾ, ಅಥವಾ ತಕ್ಕ ಮಟ್ಟದಲ್ಲಿ ಮುಟ್ತಾ ಇಲ್ವಾ? ಸರ್ ಆಗ್ತಾ ಇಲ್ಲ. ಎಲ್ಲ ಈಗ ಈ ಸಚಿವರು ಮತ್ತು ಈ ಗೌರ್ಮೆಂಟ್ ಅಧಿಕಾರಿಗಳಿಗೆ ಬರೋದ್ರಿಂದ ಎಲ್ಲ ಅವರೇ ಇದು ಮಾಡ್ಕೊಳ್ತಾ ಇದ್ರು ಹೊರತು ಜನಗಳಿಗೆ ಯಾರಿಗೂ ತಲುಪ್ತಾ ಇಲ್ಲ. ಹಳ್ಳಿಗಳ ಕಡೆ ಯಾರಿಗೂ ಗೊತ್ತೇ ಇಲ್ಲಲ್ಲ ಅದ್ರ ಬಗ್ಗೆ. ಈಗ ಒಂದು ಅಧಿಕಾರಿ ಒಂದು ಕಚೇರಿಗೆ ಹೋಗ್ಬೇಕಂದ್ರೆ ಲಂಚ ಕೇಳ್ತಾರೆ. ಜನ ಅಲ್ಲಿ ಕೊಟ್ಟು ಮಾಡಿಸೋಷ್ಟು ಪೇಷನ್ಸ್ ಇರಲ್ಲ ಪಾಪ ಅವ್ರಿಗೆ. ಅದರಿಂದ ಅದು ತಲುಪ್ತಾ ಇಲ್ಲ ಜನಗಳಿಗೆ ಅಷ್ಟೇ. ಸೊ ತಲುಪ್ತಾ ಇಲ್ಲ, ಭ್ರಷ್ಟಾಚಾರ ನಡೀತಿದೆ ಅನ್ನೋ ನಡೀತದೆ ಚೆನ್ನಾಗಿ. ಓಕೆ, ಸೊ ಇದನ್ನೆಲ್ಲ ನೋಡಿದ್ಮೇಲೆ ನಿಮ್ಮ ಪ್ರಕಾರ ಈ ಯೋಜನೆಗಳು ಬಿಟ್ಟು ಬೇರೆ ಯಾವ ಯೋಜನೆಗಳಾಗಿದ್ರೆ ಚೆನ್ನಾಗಿರ್ತಿತ್ತು? ಉಚಿತ ಯೋಜನೆಗಳನ್ನು ನೋಡೋದಾದ್ರೆ, ಉಚಿತ ಯೋಜನೆಗಳಲ್ಲಿ ಸರ್ ಅದ್ರ ಬಗ್ಗೆ ಅಷ್ಟೊಂದು ಇಟ್ಸ್ ಓಕೆ. ಸೊ ಈಗ ಒಟ್ಟಾರೆ ಗಮನಿಸೋದಾದ್ರೆ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಆದರೆ ಒಳ್ಳೆಯದು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ? ಸರ್ ಈಗ ಸ್ಟೂಡೆಂಟ್ಸ್ಗೆ ಒಳ್ಳೊಳ್ಳೆ ಸೌಲಭ್ಯಗಳು ಕೊಡಬೇಕು. ಮತ್ತು ರೈತರಿಗೆ ಮೇಯ್ನಾಗಿ ಪಾಪ ಅವರೇ ಹೆಚ್ಚಾಗಿ ಆತ್ಮಹತ್ಯೆಗಳು ಎಲ್ಲ ಇದರಲ್ಲಿ ಪಾಪ ಅವರೇ ಹಿಂದೆ ಇರೋದು. ಅದರಿಂದ ಅವ್ರಿಗೆ ಹೆಚ್ಚಿನ ಸೌಕರ್ಯಗಳು ಮತ್ತು ಯೋಜನೆಗಳು ತರಬೇಕಂತ ನಮ್ಮ ಒಪಿನಿಯನ್ ಸರ್. ಸರಿ, ಈ ರಾಜಕಾರಣ ಅಂತಂದರೆ ಯುವಕರು ಹಿಂದೆ ಸರಿತಾರೆ. ಯಾಕೆ ರಾಜಕಾರಣ ಅಂತಂದರೆ ಇಂಟ್ರೆಸ್ಟ್ ಪಡಲ್ಲ ಯುವಕರು? ಸರ್ ಇಲ್ಲ, ಹಾಗೇನಿಲ್ಲ, ಇಂಟ್ರೆಸ್ಟ್ ಪಡ್ತಾರಲ್ಲ. ಅಂದ್ರೆ ಕೆಲವೊಬ್ಬರಿಗೆ ಆಗಲ್ಲ ಅಷ್ಟೇ. ಅದ್ ಬಿಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ಕೆಲವೊಬ್ರು ಅಂತಂದ್ರೆ ಸಾಕಷ್ಟು ಜನ ಮಾತಾಡಲ್ಲ, ಕೆಲವರು ಮಾತ್ರ ಮಾತಾಡ್ತಾರೆ ಆ ಬಗ್ಗೆ. ಅದ್ರ ಬಗ್ಗೆ ಗೊತ್ತಿರೋರು ಯಾರು ಮಾತಾಡಕ್ ಹೋಗಲ್ಲ. ಈ ರಾಜಕೀಯದವ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಅದಕ್ಕೆ ರಾಜಕೀಯಕ್ಕೆ ಹೋಗ್ತಾರೆ. ಇನ್ನು ಕೆಲವರಿಗೆ ಬೇರೆ ಕಡೆ ಇದಿರುತ್ತಲ್ಲ, ಬೇರೆ ಕಡೆ ಇದು ಮಾಡ್ತಾರೆ ಅಷ್ಟೇ. ಓಕೆ, ಸೊ ಒಟ್ಟಾರೆಯಾಗಿ ಗಮನಿಸೋದಾದ್ರೆ ನೀವು ಒಬ್ಬ ಯೂತ್ ಆಗಿ ಬೇರೆ ಯೂತ್ಸ್ಗೆ ಏನು ಹೇಳಕ್ ಬಯಸ್ತೀರಾ? ಮತ್ತೆ ಹೊಸದಾಗಿ ಮತದಾನ ಮಾಡಕ್ ಬರ್ತಾರಲ್ಲ ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ? ಸರ್ ಒಳ್ಳೆ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ಬೇಕಂತ ನಮ್ಮ ಒಪಿನಿಯನ್ ಸರ್. ಅದು ಬಿಟ್ಟರೆ ಗೊತ್ತಿದೆಯಲ್ಲ, ಬೇರೆ ಒಬ್ಬ ಪ್ರತಿನಿಧಿಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ಯೂತ್ ಆಗಿ ಬಂದರೆ ಯಾರಾದರೂ ಒಬ್ಬ ಪ್ರತಿನಿಧಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಪ್ರಜೆಗಳು. ಅದು ಬಿಟ್ಟರೆ ಅಷ್ಟೇ ಸರ್, ಇನ್ನೇನಿಲ್ಲ.